ನರೇಂದ್ರ ಮೋದಿ ಅವರು 2014ರಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಾಗ ಕಾಂಗ್ರೆಸ್ ಮುಕ್ತ ಭಾರತ್ ಅಂತ ಒಂದು ಹೇಳ್ತಾನೇ ಇದ್ರು, ಅದನ್ನು ಮಾಡ್ತೇನೆ ಅಂತ ಹೇಳ್ತಾ ಇದ್ರು. ಒಂದಿಲ್ಲೊಂದು ದಿನ ಆ ಕಾಲ ಬರಲಿದೆ ಅಂತ ಕಿಡಿಕಾರ್ತಾ ಇದ್ರು. ಆದರೆ ಈ ಮಾತು ಎಷ್ಟರ ಮಟ್ಟಿಗೆ BJP ಸತ್ಯವಾಗಿಸ್ತೀಯೋ ಗೊತ್ತಿಲ್ಲ, ಯಾಕಂದರೆ ಎಲ್ಲ ಕಡೆ ಅವರಿಗೆ ಅವರನ್ನ ಸೋಲಿಸೋಕ್ಕಾಗಲಿಲ್ಲ. ಈಗಲೂ ಕೂಡ ಕಾಂಗ್ರೆಸ್ ಅನೇಕ ಕಡೆ ಇದೆ. ಆದರೆ ಕಾಂಗ್ರೆಸ್ ಪಕ್ಷ ಸ್ವಂತ ಬಲದಿಂದ ಈ ರೀತಿ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಾ ಇದೆಯಾ? ಯಾಕೆ ಅಂತಂದರೆ ತನ್ನ ಹಳೆ ಚಾರ್ಮನ್ನು ಕಳೆದುಕೊಳ್ತಾ ಇದೆ. ಇದೊಂದು ಪ್ರಶ್ನೆ. ಲೋಕಸಭಾ ಎಲೆಕ್ಷನಲ್ಲಿ ಕೈಪಡೆ ಸ್ಪರ್ಧಿಸೋ ಕ್ಷೇತ್ರಗಳ ಸಂಖ್ಯೆ ಈ ಬಾರಿ ಅತೀ ಕಡಿಮೆ. ಹಿಸ್ಟ್ರಿ ತೋರಿಸ್ತೀನಿ ನಾನು ನಿಮಗೆ. 1989ರಿಂದ ಇಲ್ಲಿ ತನಕ ನೋಡಿ, ಈ ಬಾರಿ ಅತೀ ಕಡಿಮೆ ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದೆ. ಈಗ BJP ಮತ್ತು ಕಾಂಗ್ರೆಸ್ 1989ರಿಂದ ಇಲ್ಲಿ ತನಕ ಎಷ್ಟೆಷ್ಟು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದೆ ನೋಡಿ. 1989ರಲ್ಲಿ BJP ಕೇವಲ 225 ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಿದೆ. ಕಾಂಗ್ರೆಸ್ 510 ಕ್ಷೇತ್ರಗಳಿಂದ ಸ್ಪರ್ಧೆ ನಾನು ಹೇಳಿದ್ದು. ಗೆದ್ದಿದ್ದು ಸೋತಿದ್ದು ಆಮೇಲೆ ವಿಚಾರ. ಆಮೇಲೆ 1991ರ ಎಲೆಕ್ಷನ್ BJP ನೋಡಿ 477, ಇದು ರಾಮ ಮಂದಿರ ಕಾರಣಕ್ಕಾಗಿ 477, ಕೇವಲ 10 ಜಾಸ್ತಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿತ್ತು. ಆಮೇಲೆ 1996 BJP 471 ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಿತ್ತು, ಕಾಂಗ್ರೆಸ್ 529 ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಿತ್ತು. ಆ ನಂತರ 1999 ಆದ ನಂತರ 1998 ನೋಡಿ, ಕಾಂಗ್ರೆಸ್ 477, BJP 388. 1999 ಇನ್ನೊಂದು ಎಲೆಕ್ಷನ್ ಆಗುತ್ತೆ, ಕಾಂಗ್ರೆಸ್ 450, BJP 339. 2004ರಲ್ಲಿ ಎಲೆಕ್ಷನ್ ಆಗುತ್ತೆ, ಕಾಂಗ್ರೆಸ್ 417 ಸ್ಥಾನ, ಅತಿ ಜಾಸ್ತಿ, BJP 364. 2009 ಕಾಂಗ್ರೆಸ್ 440, BJP ಹತ್ರ 433. 2014 ಕಾಂಗ್ರೆಸ್ 464 ಸ್ಥಾನ, BJP 425 ಸ್ಥಾನ. 2019 ಲಾಸ್ಟ್ ಟೈಮ್ ಕಾಂಗ್ರೆಸ್ ಕಡಿಮೆ ಆಗುತ್ತೆ, 421, BJP 437. ಈ ಬಾರಿ ಕಾಂಗ್ರೆಸ್ 300 ಸ್ಥಾನ. ಹಿಸ್ಟ್ರಿಯಲ್ಲಿ ಅತಿ ಕಡಿಮೆ ಸ್ಥಾನಗಳಿಗೆ ಸ್ಪರ್ಧೆ ಮಾಡ್ತಾ ಇದೆ ಬಿಕಾಸ್ ಆಫ್ ಇಂಡಿ ಒಕ್ಕೂಟ. BJP 446 ಸ್ಥಾನ. ನಾನು ಯಾಕೆ ಹೇಳಿದೆ ಅಂತಂದರೆ, ಅರ್ಧಕ್ಕರ್ಧ 572 ಪೈಕಿ ಅರ್ಧಕ್ಕರ್ಧ ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ. ಈಗಲೂ ಕೂಡ 200 ಕ್ಷೇತ್ರಗಳಲ್ಲಿ BJP ಮತ್ತು ಕಾಂಗ್ರೆಸ್ ನೇರ ಫೈಟ್. ಕಾಂಗ್ರೆಸ್ನ ಲೆಕ್ಕಾಚಾರ ಏನಪ್ಪ ಅಂತಂದರೆ, ಸ್ವತಃ ಕಾಂಗ್ರೆಸ್ 52ರ ಬದಲಿಗೆ ಈ ಬಾರಿ ಏನಾದರೂ 100 ಕ್ರಾಸ್ ಆದರೆ ಏನೋ ಒಂದು ಪವಾಡ ಮಾಡಿಬಿಡ್ತೀವಿ ಅನ್ನೋಂಥ ಒಂದು ಆಶಾಭಾವನೆಯಲ್ಲಿದ್ದಾರೆ. ಕಾದು ನೋಡೋಣ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ, ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.